ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ಹಿಂದಿನ ಕಾಲದಾಗ್ರಿ ಮಕ್ಳು ಏನಾದ್ರೂ ಸಿಹಿ ಕೇಳಿದ್ರ ಇನ್ಸ್ಟೆಂಟ್ ಆಗಿ 5 ನಿಮಿಷದಾಗ ಮನೆಯಲ್ಲಿರುವ ಪದಾರ್ಥಗಳಿಂದ ಮಕ್ಕಳಿಗೆ ಆರೋಗ್ಯಕರವಾಗಿರುವಂತ ಅಷ್ಟೇ ರುಚಿಕರವಾಗಿರುವಂತ ಈ ರೀತಿ ಸಿಹಿ ದೋಸೆ ಮಾಡ್ಕೊಡ್ತಿದ್ರು ನೋಡ್ರಿ. ಬರ್ರಿ ಯಾವ ರೀತಿ ಮಾಡೋದಂತ ಹೇಳಿ ನೋಡುಮಂತ್ರಿ. ಇಲ್ಲಿ ನೋಡ್ರಿ, ಒಂದ್ ಬೌಲ್ದಾಗ 1 ಕಪ್ ಆಗೋಷ್ಟು ನಾನು ತುರಿದಿರುವಂತ ಬೆಲ್ಲ ಹಾಕೊಂಡೇನ್ರಿ. ಅದೇ ರೀತಿ ಒಂದ್ ಅರ್ಧ ಕಪ್ ಆಗೋಷ್ಟು ನೀರ್ ಹಾಕೊಂಡು ಈ ಬೆಲ್ಲನ ಮೊದಲ ಕರ್ಸ್ಕೋಬೇಕು ನೋಡ್ರಿ. ಈ ರೀತಿ ಕರಗ್ಬೇಕ್ರಿ ಬೆಲ್ಲ ಅನ್ನೋದು. ಇವಾಗ ಏನ್ ಮಾಡೋದ್ರಿ, ಇದನ್ನ ಸೋಸಿ ತಗೊಳುಮಂತ್ರಿ. ಅಂದ್ರ ಬೆಲ್ಲದಾಗ ಸ್ವಲ್ಪ ಕಸ ಕಡ್ಡಿ ಇತ್ತಂದ್ರ ಎಲ್ಲಾ ಸೈಡಿಗೆ ಬರ್ತೈತ್ರಿ ನೋಡ್ರಿ. ಈ ರೀತಿ ಸೋಸಿ ಒಂದ್ ಬಟ್ಟಲ್ದಾಗ ಹಾಕಿಟ್ಕೊಂಡೇನ್ರಿ. ನೆಕ್ಸ್ಟ್ ಒಂದ್ ಬೌಲ್ದಾಗ 1 ಕಪ್ ಆಗೋಷ್ಟು ನಾನು ಗೋಧಿ ಹಿಟ್ಟು ಹಾಕೊಂಡೇನ್ರಿ. ಅದೇ ರೀತಿ ಒಂದ್ ಅರ್ಧ ಕಪ್ ಆಗೋಷ್ಟು ಇಲ್ಲಿ ಮೈದಾ ಹಿಟ್ಟು ಹಾಕೊಂಡೇನ್ರಿ ನಾ. ಈಗ ನೆಕ್ಸ್ಟ್ ಒಂದ್ ಹಾಫ್ ಟೀ ಸ್ಪೂನ್ ಆಗೋಷ್ಟು ಸೋಂಪು ಹಾಕೊಳತೀನಿ ನೋಡ್ರಿ. ನಾವ್ ಅದು ಸಿಹಿ ಪದಾರ್ಥಕ್ಕೆ ಸೋಂಪು ಹಾಕೊಳ್ಳೋದ್ರಿಂದ ಅದ್ರ ಫ್ಲೇವರ್ ಚೆನ್ನಾಗಿ ಬರ್ತೈತ್ರಿ. ಅದೇ ರೀತಿ ಒಂದ್ ಚಿಟಿಕೆ ಆಗೋಷ್ಟು ಉಪ್ಪು ಹಾಕೊಂಡೇನ್ರಿ. ಇವಾಗ ಏನ್ ನಾವ್ ಸೋಸಿಟ್ಕೊಂಡಿದೇವಲ್ರಿ ಬೆಲ್ಲದ ನೀರ್, ಅದನ್ನ ಕೂಡ ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳುಮಂತ್ರಿ. ಇವಾಗ ನೋಡ್ರಿ, ಮೊದಲ್ ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳುಮಂತ್ರಿ. ಇವಾಗ ಇದು ಪೂರ್ತಿ ಹಾಕೊಳತೀನಿ ನೋಡ್ರಿ. ಇಷ್ಟೇ ಬೇಕಾಗಲ್ರಿ, ಇನ್ನೊಂದ್ ಸ್ವಲ್ಪ ನಿಮ್ಗ್ ಬೇಕಂದ್ರ ನೀರ್ ಹಾಕೊಂಡು ಸ್ವಲ್ಪ ಇದನ್ನ ದೋಸೆ ಹಿಟ್ಟಿನ ಹದಕ್ಕ ತರ್ಬೇಕ್ ನೋಡ್ರಿ. ಆ ರೀತಿ ಕಲ್ಸ್ಕೋಬೇಕ್ರಿ. ಇದಕ್ಕ ಒಂದ್ ಚಿಟಿಕೆ ಆಗೋಷ್ಟು ನಾನು ಫುಡ್ ಕಲರ್ ಹಾಕೊಂಡೇನ್ರಿ. ಇದು ಕಂಪ್ಲೀಟ್ ಆಗಿ ಆಪ್ಷನಲ್ ಐತ್ರಿ. ನಿಮ್ಗೆ ಇಷ್ಟ ಐತಂದ್ರ ಹಾಕೋಬಹುದ್ರಿ, ಇಲ್ಲ ಸ್ಕಿಪ್ ಕೂಡ ಮಾಡ್ಕೋಬಹುದು ನೋಡ್ರಿ. ಇದ್ರನಿಂತ ಏನ್ ಟೇಸ್ಟ್ ಅಂತೂ ಚೇಂಜ್ ಆಗಲ್ರಿ, ಜಸ್ಟ್ ಕಲರಿಗೋಸ್ಕರ ಅಷ್ಟೇ ಹಾಕೊಂಡೇನಿ ನೋಡ್ರಿ. ಇದನ್ನೊಂದ್ ಚೂರು ಗಂಟಿಲ್ಲಾರ್ದೆ ಈ ರೀತಿ ಕಲ್ಸ್ಕೋಬೇಕ್ರಿ. ಇವಾಗ ಇದು ಪರ್ಫೆಕ್ಟ್ ಆಗಿ ರೆಡಿ ಆಗೇತ್ರಿ. ನಾನು ಆ ಕಡೆ ತವಾ ಕೂಡ ಕಾಯ್ಸಿನ್ ನೋಡ್ರಿ. ಇಲ್ಲಿ ತವಾ ಕೂಡ ಕಾದೈತ್ರಿ. ತವಾ ಮೇಲೆ ಒಂದ್ ಹಾಫ್ ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡು ಈ ರೀತಿ ತವಾ ಒರೆಸ್ಕೊಂಡು ನಾವೇನ್ ರೆಡಿ ಮಾಡಿ ಇಟ್ಕೊಂಡ್ವಲ್ರಿ ಹಿಟ್ಟನ್ನ ಒಂದ್ಸರ್ತಿ ಕಲಸ್ಬಿಟ್ಟು ಈ ರೀತಿ ಹಾಕೋಬೇಕ್ ನೋಡ್ರಿ. ಒಂದ್ ದೊಡ್ಡ ಸ್ಪೂನ್ಲಿ ಹಾಕೊಂಡು ಇದನ್ನ ಈ ರೀತಿ ತುರಿಬೇಕ್ ನೋಡ್ರಿ. ಒಂದ್ ಚೂರು ತವಾ ಕಂಟಲ್ರಿ. ನೀ ಯಾವ ತವಾ ಬೇಕಾದ್ರೂ ಮಾಡ್ಕೋಬಹುದು ನೋಡ್ರಿ. ಒಂದ್ ಚೂರು ತವಾ ಕಂಟಂಗಿಲ್ರಿ, ಅಷ್ಟು ಪರ್ಫೆಕ್ಟ್ ಆಗಿ ಬರ್ತೈತ್ ನೋಡ್ರಿ. ನೆಕ್ಸ್ಟ್ ಮೇಲ್ಗಡೆ ಒಂದ್ ಸ್ಪೂನ್ ಆಗೋಷ್ಟು ನಾನು ತುಪ್ಪ ಹಾಕೊಂಡಿನ್ರಿ. ತುಪ್ಪ ಹಾಕೊಳ್ಳೋದ್ರಿಂದ ಫ್ಲೇವರ್ ಮಸ್ತಾಗೆ ಬರ್ತೈತ್ರಿ. ನೀವ್ ನೋಡ್ತಾ ಇರ್ಬೋದ್ರಿ, ಕಲರ್ ಎಷ್ಟ್ ಮಸ್ತಾಗೆ ಬಂದೈತ್ರಿ. ಮಕ್ಕಳು ಬರೇ ಇದನ್ನ ನೋಡಿದ್ರ ಸಾಕ್ರಿ ತಿನ್ಬೇಕಂತ ಹಠ ಮಾಡ್ತಾರ್ರಿ. ಅಷ್ಟು ಟೇಸ್ಟಿ ಆಗಿರುವಂತ ರೆಸಿಪಿ ಅಂತಾನೆ ಹೇಳ್ಬೋದು ನೋಡ್ರಿ. ಇದನ್ನ ಎರಡು ಸೈಡ್ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕೊಂಡು ಚಂದಾಗೆ ಬೇಯಿಸ್ಕೋಬೇಕು ನೋಡ್ರಿ. ಇದು ಗೋಧಿ ಹಿಟ್ಟಿಂದ ಐತಲ್ರಿ, ಜಲ್ದಿ ಬೇಯಲ್ರಿ. ಇದನ್ನ ತಿರುವಾಕಿ ಬೇಯಿಸ್ಕೋಬೇಕು ನೋಡ್ರಿ. ನೋಡ್ತಾ ಇರ್ಬೋದ್ರಿ ಎಷ್ಟು ಸೂಪರ್ ಆಗಿ ಬಂದೈತ್ ಅಂತ ಹೇಳಿ. ಒಂದ್ 5 ನಿಮಿಷದಾಗ ಮಕ್ಳು ಏನ್ರ ಸಿಹಿ ಕೇಳಿದ್ರ ಈ ರೀತಿ ಮಾಡ್ಕೋಬಹುದು ನೋಡ್ರಿ. ಇವಾಗ ಇದನ್ನ ಎತ್ತಿ ಸೈಡಿಗೆ ಎತ್ತಿಟ್ಕೊಳುಮಂತ್ರಿ. ನೆಕ್ಸ್ಟ್ ನಾನ್ ನಿಮ್ಗ ಇನ್ನೊಂದ್ ಕೂಡ ಹಾಕಿ ತೋರಿಸ್ತೀನಿ ನೋಡ್ರಿ. ಒಂದ್ ಚೂರು ತವಾ ಕಂಟ್ಲಾರ್ದೆ ನೀಟಾಗಿ ಪರ್ಫೆಕ್ಟ್ ಆಗಿ ಬರ್ತೈತ್ ನೋಡ್ರಿ. ಇವಾಗ್ನು ಅದು ಕೂಡ ಅಷ್ಟೇ ರೀ, ಸ್ವಲ್ಪ ಸ್ವಲ್ಪ ತುಪ್ಪ ಹಾಕೊಂಡು ಎರಡು ಸೈಡ್ ಚಂದಗೆ ಬೇಯಿಸ್ಕೊಂಡ್ರ ಸೂಪರ್ ಆಗಿ ಹೆಲ್ದಿ ಆಗಿರುವಂತ ಆರೋಗ್ಯಕರವಾಗಿರುವಂತ ಸ್ವೀಟ್ ದೋಸೆ ರೆಡಿ ಐತ್ ನೋಡ್ರಿ. ನೋಡ್ತಾ ಇರ್ಬೋದ್ರಿ, ನೋಡುದ್ರನೆ ತಿನ್ಬೇಕ್ ಅನ್ಸ್ಬೇಕ್ರಿ, ಅಷ್ಟು ಟೇಸ್ಟ್ ಇರ್ತೈತ್ರಿ. ನಾವ್ ಅದ್ರಾಗ ಸೋಂಪು ಹಾಕ್ಯವಲ್ರಿ, ಸೋಂಪು ಹಾಕೊಳ್ಳೋದ್ರಿಂದ ತಿನ್ನತ್ನಾಗ ಅದ್ರ ಫ್ಲೇವರ್ ಕೂಡ ಮಸ್ತಾಗೆ ಬರ್ತೈತ್ ನೋಡ್ರಿ. ನೀವು ಕೂಡ ಈ ರೆಸಿಪಿನ ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ, ಗ್ಯಾರಂಟಿ ಮಕ್ಳಿಗೆ ಯಾಕ್ರಿ ನಿಮ್ಗೂ ಕೂಡ ಇಷ್ಟ ಆಗುತ್ರಿ. ಅಷ್ಟು ಸೂಪರ್ ಆಗಿರುವಂತ ರೆಸಿಪಿ ಐತ್ ನೋಡ್ರಿ. ಇದು ಒಂದ್ ದಿನ ಪೂರ್ತಿ ಇಟ್ರುನು ಇಷ್ಟೇ ಸಾಫ್ಟ್ ಆಗಿ ಇರ್ತೈತ್ರಿ. ಮತ್ತ ಹೆಲ್ತ್ ಕೂಡ ಬಹಳ ಒಳ್ಳೇದೈತ್ರಿ ಇದು. ಒಂದ್ಸರ್ತಿ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ, ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಮಾಡೋದ್ ಮಾತ್ರ ಮರಿಬೇಡ್ರಿ. ವಿಡಿಯೋ ಇಷ್ಟ ಆಯ್ತಂದ್ರ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿ ನನ್ನ ಚಾನೆಲ್ ನೋಡ್ತಾ ಇರ್ರಿ, ನಂಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಮತ್ತೆ ತಡರಿ, ನೀವು ಕೂಡ ಈ ರೆಸಿಪಿ ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ, ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡ್ರಿ. ನೆಕ್ಸ್ಟ್ ಇಷ್ಟೇ ಈಸಿ ರೆಸಿಪಿ ತರ್ತೀನಿ. ಅಲ್ಲಿವರೆಗೂ ಬಾಯ್.